ನಮಸ್ಕಾರ ವೀಕ್ಷಕರೇ. ವೈಕುಂಠ ಏಕಾದಶಿಯ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದರ ಜೊತೆಯಲ್ಲಿ ನೀವು ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂಥ ಒಂದು ಮಂತ್ರವನ್ನು 108 ಬಾರಿ ಪಠಿಸಿದರೆ ವೈಕುಂಠ ಏಕಾದಶಿಯ ದಿನದಂದು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಇದರ ಜೊತೆಗೆ ವಿಷ್ಣು ಸಹಸ್ರನಾಮ ಮತ್ತು ಶ್ರೀಹರಿ ಸ್ತೋತ್ರವನ್ನು ಕೂಡ ಪಠಿಸಿ. ನಿಮ್ಮೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ವೈಕುಂಠ ಏಕಾದಶಿಯ ದಿನದಂದು ಒಳ್ಳೆಯದಾಗುತ್ತೆ. ಇನ್ನು ವೈಕುಂಠ ಏಕಾದಶಿಯ ಪೂಜೆ ವಿಧಾನವನ್ನು ನಾನು ತಿಳಿಸ್ಕೊಡ್ತೀನಿ. ಬೆಳಿಗ್ಗೆ ಬೇಗನೆ ಎದ್ದು ಪವಿತ್ರ ಸ್ನಾನ ಮಾಡಿ ಮರದ ಹಲಗೆಯ ಮೇಲೆ ಶ್ರೀ ಯಂತ್ರದೊಂದಿಗೆ ವಿಷ್ಣುವಿನ ವಿಗ್ರಹವನ್ನು ಸ್ಥಾಪಿಸಿ. ನಿಮ್ಮ ಹತ್ರ ಏನಾದರೂ ವಿಗ್ರಹ ಇಲ್ಲ ಅಂತ ಹೇಳಿದರೆ ಪರವಾಗಿಲ್ಲ, ನೀವೊಂದು ಫೋಟೋ, ಚಿಕ್ಕ ಫೋಟೋ, ಪಾಕೆಟ್ ಸೈಜಲ್ಲಿ ಇಟ್ಕೊಂಡಿರೋಂತಹ ವಿಷ್ಣುವಿನ ಫೋಟೋ ಇದ್ದರೂ ಕೂಡ ಓಕೆ. ನೀವು ದೇವ್ರ ಮನೆಯಲ್ಲಿ ಇಟ್ಕೊಂಡು ಅವತ್ತಿನ ದಿನ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಇದರ ಜೊತೆಗೆ ಒಂದು ದೀಪವನ್ನು ಕೂಡ ಆ ಒಂದು ಫೋಟೋ ಅಥವಾ ವಿಗ್ರಹದ ಮುಂದೆ ಇಟ್ಟು ಬೆಳಗಿಸಿ. ಆ ಫೋಟೋ ಅಥವಾ ವಿಗ್ರಹಕ್ಕೆ ಶ್ರೇಷ್ಠವಾದ ಒಂದು ತುಳಸಿ ದಳವನ್ನು ಅರ್ಪಿಸಬೇಕಾಗುತ್ತೆ. ನೀವು ಹೂವಿಗಿಂತ ಶ್ರೇಷ್ಠವಾದ ಒಂದು ತುಳಸಿ ದಳವನ್ನು ಅರ್ಪಿಸಿ. ಇದರ ಜೊತೆಗೆ ನೀವು ಸಂಜೆ ಕೂಡ ವಿಷ್ಣುವಿನ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾಗುತ್ತೆ. ಬರೀ ಬೆಳಿಗ್ಗೆ ಅಷ್ಟೇ ಅಲ್ಲ, ಪ್ರಸಾದವನ್ನು ಅರ್ಪಿಸಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಗೆ ಏನಾಗುತ್ತೋ, ಒಂದು ಚಿಕ್ಕ ಲೈಟಾಗಿ ಸಜ್ಜಿಗೆ ಇರ್ಬೋದು, ಅಥವಾ ಏನಂತ ಹೇಳ್ತೀವಿ ನಾವು ಪುಳಿಯೋಗರೆ, ಅಥವಾ ಶಾವಿಗೆ ಪಾಯಸ, ಹಾಲು, ತುಪ್ಪ, ಸಕ್ಕರೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಬಾಳೆಹಣ್ಣ ರಸಾಯನ ಮಾಡಿ ಇಕ್ಬೋದು ನೀವು ದೇವ್ರ ಮುಂದೆ. ಪಂಚಾಮೃತ ಮನೆಯಲ್ಲೇ ತಯಾರಿಸ್ಕೊಳ್ಳಿ, ಈಸಿ ಅದು. ಸೊ ಈ ಒಂದು ದಿಢೀರ್ ತಿಂಡಿಗಳನ್ನು ಮಾಡಿ ದೇವ್ರಿಗೆ ಅರ್ಪಿಸೋದು ತುಂಬಾ ಶ್ರೇಷ್ಠ. ದೇವ್ರ ಪೂಜೆ ಮಾಡೋ ಜೊತೆಗೆ ಈ ಒಂದು ಯಾವುದಾದ್ರೂ ನೈವೇದ್ಯಗಳನ್ನ ನೀವು ಮಾಡಿ ಇಟ್ಟು ಪೂಜೆ ಸಲ್ಲಿಸಿದರೆ ನಿಮಗೆ ಒಳ್ಳೆಯದಾಗುತ್ತೆ, ಪೂಜೆಯ ಪ್ರತಿಫಲ ಸಿಗುತ್ತೆ. ಏಕಾದಶಿಯ ದಿನದಂದು, ವೈಕುಂಠ ಏಕಾದಶಿಯ ದಿನದಂದು ನಿಮ್ಮೆಲ್ರಿಗೂ ಒಳ್ಳೆಯ ಪೂಜೆಯ ಹಾಗೂ ನಿಮ್ಮ ಒಂದು ಭಕ್ತಿಗೆ ದೇವರು ಮೆಚ್ಚಿ ಒಳ್ಳೆ ಪ್ರತಿಫಲವಂತೂ ಕೊಟ್ಟೇ ಕೊಡ್ತಾರೆ. ಇದಿಷ್ಟು ನೀವು ನಾರ್ಮಲ್ ಆಗಿ ನಿಮ್ಮ ಡೇಯನ್ನು ಕಳೀತಾ ಕೆಲಸಕ್ಕೆ ಹೋಗೋರು ಕೂಡ ಇದನ್ನು ಮಾಡ್ಬೋದು. ಸೊ ಇದಿಷ್ಟನ್ನು ಮಾಡೋದ್ರಿಂದ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ. ಧನ್ಯವಾದಗಳು.